ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಒಬ್ಬೊಬ್ಬರಿಗೂ ಒಂದೊಂದು ಐಟಮ್ಸ್ಗಳು ಇಷ್ಟವಾಗುತ್ತವೆ. ಆಡೋ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಕೂಡ ಬೇಕಾಗಿರುವಂಥ ಉತ್ಪನ್ನಗಳು ಸಿಗುವಂಥ ಸ್ಥಳ ಅಂದರೆ ಅದು ಬೇಕ್ರಿ. ಆದರೆ ಇಂಥದ್ದೊಂದು ಸ್ಥಳದಲ್ಲಿ ಅಶುಚಿತ್ವ, ಅನಾರೋಗ್ಯ, ವಿಷಕಾರಿ ಆಹಾರಗಳು ಉತ್ಪನ್ನವಾಗ್ತಿದೆ ಅಂದರೆ ನೀವು ನಂಬಲು ಸಾಧ್ಯ ಅಂತೀರಾ? ಹಾಗಾದರೆ ಏನಿದು ಸ್ಟೋರಿ? ಅಷ್ಟರ ಮಟ್ಟಿಗೆ ಬೇಕರಿ ತಿಂಡಿ ತಯಾರಾಗ್ತಾ ಇರೋದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು ಸ್ನೇಹಿತರೆ, ಇಂಡಿ ತಾಲೂಕಿನ ನಗರದಲ್ಲಿ ಐಬಿ ಎದುರು ಇರುವಂತಹ ಅರ್ಬುದ ಬೇಕರಿಯ ಆಹಾರ ತಯಾರಿಸುವಂತಹ ಕೋಣೆಯ ಒಳಾವರಣದಲ್ಲಿ ಕಂಡು ಬರುವಂತಹ ದೃಶ್ಯವನ್ನು ನೀವೇನಾದ್ರು ನೋಡಿದ್ರೆ ವಾಕರಕ್ಕೆ ಬರುತ್ತೆ. ಪ್ರಪಂಚ ಸದ್ಯ ಅನಾರೋಗ್ಯದ ಹಾದಿಯಲ್ಲಿ ಸಾಗ್ತಾ ಇದೆ. ಆರೋಗ್ಯವನ್ನು ಉಳಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಪರಿತಪಿಸುವಂಥ ಇದೆ. ಇಲ್ಲಿ ಜನರ ಆರೋಗ್ಯಕ್ಕೆ ಮಾರಕವಾಗುವಂಥ ಶುಚಿತ್ವದಿಂದ ಕೂಡಿರುವಂಥ ಪ್ರತಿಯೊಂದು ಆಹಾರದ ಉತ್ಪನ್ನಗಳು ತಯಾರಾಗ್ತಾ ಇದೆ. ಗ್ರಾಹಕರು ನಾವು ಮಾಡೋ ಪದಾರ್ಥ ಸೇರಿಸಿ ಆರೋಗ್ಯ ಕೆಡಿಸ್ಕೊಂಡ್ರು ನಮಗೆ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಎನ್ನುವಂತೆ ಭಯವಿಲ್ಲವೆಂಬಂತೆ ಈ ಥರ ಮಾಡ್ತಿದ್ದಾರೆ. ಒಂದು ಬಾರಿ ಉಪಯೋಗಿಸಿದಂಥ ಎಣ್ಣೆಯಲ್ಲಿ 4 ಬಾರಿ ಮಾತ್ರ ಕರಿಯುವಂಥ ಪದಾರ್ಥಗಳನ್ನು ಉಪಯೋಗಿಸಬೇಕೇ ವಿನಃ ಇವರು ತಿಂಗಳಾನುಗಟ್ಟಲೆ ಅದೇ ಎಣ್ಣೆಯಲ್ಲಿ ಉಪಯೋಗ ಮಾಡ್ತಾನೆ ಬರ್ತಿದ್ದಾರೆ. ಹೀಗೆ ಮಾಡಿ ಮಾಡಿ ಗ್ರಾಹಕರ ಆರೋಗ್ಯದ ಮೇಲೆ ಚೆಲ್ಲಾಟವಾಡ್ತಿದ್ದಾರೆ, ದುಷ್ಪರಿಣಾಮವನ್ನು ಬೀರ್ತಿದ್ದಾರೆ. ಜನರ ಆರೋಗ್ಯ ಅಥವಾ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಬಹುದಾದ ಎಲ್ಲ ಅವ್ಯವಸ್ಥೆಗಳನ್ನು ನಾವು ಈ ಒಂದೇ ಜಾಗದಲ್ಲಿ ಕಾಣಬಹುದು. ಫುಡ್ ಪಾಯ್ಸನ್ ಆಗುವ ಮುನ್ನವೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಅವ್ಯವಸ್ಥೆಯ ತನಕ್ಕೆ ತಕ್ಕ ಶಾಸ್ತಿ ಮಾಡಬೇಕೆಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಇನ್ನು ಬೇಕರಿ ಆಹಾರ ತಯಾರು ಮಾಡುವವರ ವೈಯಕ್ತಿಕ ಸ್ವಚ್ಛತೆಯೂ ಕೂಡ ಹದಗೆಟ್ಟಿದ್ದು, ಉದ್ದುದ್ದ ಉಗುರು ಬಿಟ್ಟು ತಲೆಗೆ ಟೋಪಿಯನ್ನು ಧರಿಸದೆ ಕೈಯನ್ನು ಸ್ವಚ್ಛವಾಗಿಯೂ ಇಟ್ಕೊಳ್ಳದೆ ಅವ್ಯವಸ್ಥೆಯಾಗಿರೋದು ಸಹಜವಾಗಿಯೇ ಕಂಡು ಬರ್ತಾ ಇದೆ. ಪದಾರ್ಥಗಳ ಮೇಲೆ ಮುಚ್ಚದೆಯೇ ಗ್ರಾಹಕರಿಗೆ ಉಣಬಡಿಸೋದಕ್ಕೆ ಇಟ್ಟಿದ್ದ ಪದಾರ್ಥಗಳಂತೂ ನೋಡಲು ಕೂಡ ಅಸಾಧ್ಯವಾಗುವಂಥ ಪರಿಸ್ಥಿತಿ ಇದೆ. ಅಡುಗೆ ಕೋಣೆಗಳು ಸುಣ್ಣ ಬಣ್ಣ ಕಾಣದೆ ಎಣ್ಣೆ ಜಿಡ್ಡಿನಿಂದ ಕೂಡಿದ ಗೋಡೆಗಳು ಹಾಗೂ ವಿಪರೀತ ಗಲೀಜು, ನೊಣಗಳು, ಸೊಳ್ಳೆಗಳು ತಾಂಡವವಾಡ್ತಾ ಇದೆ. ಜೊತೆಗೆ ಅಲ್ಲಿ ಅನಾವಶ್ಯಕ ಪದಾರ್ಥಗಳು ಸೇರಿರೋದು, ದಾಸ್ತಾನು ಕೊಠಡಿಗಳಲ್ಲಿನ ಅಸಹ್ಯಕರ ವಾತಾವರಣ, ಗ್ರಾಹಕರು ಅದನ್ನು ತಿಂದರೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ವರ್ಷಾನುಗಟ್ಟಲೆ ತೊಳೆಯದೆ ವಾಸನೆ ಹಬ್ಬಿದ್ದ ಆಹಾರ ತಯಾರಿಸುವ ಕೋಣೆಯನ್ನು ನೋಡಿದ್ರಂತೂ ಮೂಗು ಮುಚ್ಚಿಕೊಳ್ಳುವ ಪರಿಸ್ಥಿತಿ. ಇನ್ನು ಇವರು ಆಹಾರ ತಯಾರಿಸುವ ಕೋಣೆಯಲ್ಲಿಯೇ ದಿನನಿತ್ಯದ ಕರ್ಮಕಾಂಡದ ಕೆಲಸಗಳು ಅಲ್ಲಿಯೇ ಮಾಡ್ತಾರೆ. ಪದಾರ್ಥಗಳ ಮೇಲೇನೆ ಆಹಾರ ತಯಾರಿಸುವರು ಅವರ ಒಳ ಉಡುಪನ್ನು ನೀರಲ್ಲಿ ಹಾಕಿ ಅದರ ಮೇಲೆ ಜಾಡಿಸುವಂಥ ದೃಶ್ಯಗಳು ಕೂಡ ಕಾಣಸಿಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಅವರ ಪರವಾನಗಿಯನ್ನ ರದ್ದು ಮಾಡಿ ಇವರಿಗೆ ದಂಡ ಹಾಕಿ ಇವರ ಮೇಲೆ ಕೇಸ್ ದಾಖಲಿಸಬೇಕು ಎಂಬುದು ಸಾರ್ವಜನಿಕರ ಮನವಿಯಾಗಿದೆ.